ಸುಪ್ರಿಯಾ, ಅಂದು ಸರಿಗಮಪ ಸೀಸನ್ 10 ಫಿನಾಲೆಯಲ್ಲಿ ಶ್ರದ್ಧೆ ಭಕ್ತಿಯಿಂದ 2 ಜಡೆ ಹಾಕೊಂಡು ಮಹಾಪ್ರಾಣ ದೀಪಂ ಹಾಡಿದಂತ ಹುಡುಗಿನ ಇವತ್ತು ಮನ್ಮಥ ನೀನೇನಾ ಅಂತ ಹಾಡಿದ್ ನೀವೇನಾ? ನಾನೇ ಇಲ್ಲ, ಈಗ ನನ್ ಮನ್ಮಥನ್ ಕರಿತೀನಿ ನೋಡಿ. ಮನ್ಮಥ ನೀನೇನಾ 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 ಹಾಡು ಹೇಗಿತ್ತು ಜನೇಜಿ? ಸುಪ್ರಿಯಾ ನೀನೇನಾ ನೀನೇನಾ ನೀನೇ. ಸೂಪರ್ ಸೂಪರ್ ಅರ್ಜುನ್ ಸರ್. ಬಟ್ ಸುಪ್ರಿಯಾ ಅವರೇ ಹ್ಯಾಟ್ಸ್ ಆಫ್ ಟು ಯು, ಹ್ಯಾಟ್ಸ್ ಆಫ್ ಟು ಯು. ಅವ್ರದ್ದು ಅಂತ ಒಂದು ಬ್ಯಾರಿಯರ್ನ ಯಾವುದು ಹೆಂಗೆ ಬ್ರೇಕ್ ಮಾಡಿದ್ಲು, ಒಂದು ಕ್ವೀನ್ ಥರ ಬ್ರೇಕ್ ಮಾಡಿದ್ಲು, ಹೆದರ್ಕೊಂಡಿಲ್ಲ. ಸೂಪರ್. ಸುಪ್ರಿಯಾ ಅವರೇ, ನನಗೆ ಇನ್ನೂ ನೆನಪಿದೆ ಸೀಸನ್ 10 ಫಿನಾಲೆ ಟೈಮಲ್ಲಿ ನೀವು ಹಾಡಿದಂಥ ಹಾಡು ಲಕ್ಷಾಂತರ ಜನರ ಕಣ್ಣಲ್ಲಿ ನೀರಿತ್ತು. ಅವತ್ತು ವೇದಿಕೆ ಮೇಲೆ ಭಗವಂತನೇ ಬಂದ್ಬಿಟ್ಟಿದ್ದ. ಅದನ್ನು ನಾವು ಮರೆಯೋದಕ್ಕೆ ಆಗಲ್ಲ. ಅದು ನಿಮ್ಮ ಕೊಡುಗೆ ಸರಿಗಮಪಗೆ. ಸುಪ್ರಿಯಾ ಅವರೇ, ನೀವು ಅವತ್ತು ಸರಿಗಮಪಗೆ ಸ್ಟಾರೇ, ಇವತ್ತಿಗೂ ಸ್ಟಾರೇ, ಮುಂದಕ್ಕೂ ನೀವು ಸ್ಟಾರೇ. ಕೀಪ್ ರಾಕಿಂಗ್, ಕೀಪ್ ರಾಕಿಂಗ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅರ್ಜುನ್ ಸರ್. ಪ್ಲೀಸ್ ಸರ್, ದಯವಿಟ್ಟು ಇವಳದು ಹಳೇದು ಯಾವ್ದಾದ್ರು ಫೋಟೋ ಇದ್ರೆ ಹಾಕಿ, ಒಂದು ನಿಮಿಷ ಇದೆಯಾ? ಬೇಡ. ನೋಡ್ಲೆ. So cute. Supriya, you know what? We loved you like that. We love you like this. It doesn't matter. For us, music matters ಅಷ್ಟೇ. ಮತ್ತೆ ಗತದಲ್ಲಿ ನಾವು ಹೇಗಿದ್ವಿ ಅನ್ನೋದ್ರ ಮೇಲೂ ನಮ್ಗೆ ಯಾವತ್ತೂ ಹೆಮ್ಮೆ ಇರಬೇಕು. ಅವಾಗಲೇ ಭವಿಷ್ಯದಲ್ಲಿ ಹೇಗಿರ್ತೀವೋ ಅದ್ರ ಮೇಲೆ ನಮಗೊಂದು ಆ ಜರ್ನಿ ಮೇಲೆ ಆನಂದ ಇರುತ್ತೆ. ನೀನೇನಾದ್ರು ನಾನು ಸರಿಗಮಪಲ್ಲಿ ಕಂಟೆಸ್ಟೆಂಟ್ ಆಗಿದ್ದೆ 98ರಲ್ಲಿ, ಅದೇನಾದ್ರೂ ನೋಡ್ಬಿಟ್ರೆ ಓಡೋಟೋಗ್ಬಿಡ್ತೀಯ. ಬರೀ ಕನ್ನಡಕ ಕಾಣೋದು ಒಂದೊಂದು. ಅಲ್ಲಿ ನಿಂತ್ಕೊಂಡು ನಾನು ಹಾಡ್ತಾ ಇದ್ದೆ, ಸರಿ ಏನೋ ಹಾಡ್ತಾ ಇದ್ದೀನಿ, ಬರೀ ಕನ್ನಡಕ ಕಾಣ್ತಾ ಇದೆ, ಮನುಷ್ಯನೇ ಕಾಣ್ತಾ ಇಲ್ಲ. ಅದೆಲ್ಲ ಒಂದು ದಿನಗಳು. ಆ ದಿನಗಳನ್ನು ನೋಡಿದ್ರಿಂದಲೇ ಈ ದಿನಗಳು ನೋಡೋದ್ರಲ್ಲಿ ಮಜಾ. ಹಾಗಾಗಿ ಆಲ್ವೇಸ್ ಬಿ ಪ್ರೌಡ್ ಆಫ್ ವಾಟ್ ಯು ವೇರ್, ವಾಟ್ ಯು ವಿಲ್ ಬಿ ಅಂಡ್ ವಾಟ್ ಯು ಆರ್. ಎಸ್ ಸರ್, ನಾನು ಆ ಸುಪ್ರಿಯಾ ಜೋಶಿನೇ ಐ ವಾಸ್ ಏಬಲ್ ಟು ವಿನ್ ದ ಶೋ. ಅದಕ್ಕೆ ಐ ಆಮ್ ಆಲ್ವೇಸ್ ಪ್ರೌಡ್ ಆಫ್ ದಟ್. ಆ್ಯಂಡ್ ಈ ಟ್ರಾನ್ಸ್ಫಾರ್ಮೇಷನ್ಗೂ ಐ ಆಮ್ ಹ್ಯಾಪಿ ದಟ್ ನಾನು ಚೇಂಜ್ ಆಗಿದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ನೀನು ಮನ್ಮತ್ತೊಂದು ಅಮ್ಮಿಂಗಿತ್ತಲ್ಲ, ಇನ್ನೊಂದ್ಸರಿ ಹಾಡು. ಲೈಟ್ಸ್. Thank you, sir. ಬಟ್ ಲವ್ ಯು ಬ್ರದರ್, ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್. ದರ್ಶನ ಅವರೇ, ಒಂದು ಹಾಡು ಫಾಸ್ಟ್ ಆಗಬೇಕಂದ್ರೆ ಹಾಡಿನ ರಿದಮ್ ಸೆಕ್ಷನ್ ಆಗಲಿ ಅಥವಾ ಅದರ ಆರ್ಕೆಸ್ಟ್ರೈಸೇಷನ್ ಆಗಲಿ, ಕೆಲವು ಸತಿ ಟೆಂಪೋ ಇದೆಲ್ಲ ಸೆಟ್ ಮಾಡಿ ಎಲ್ಲ ಒಂದು ಕಡೆ ಆದರೆ ಸಿಂಗರಿನ ವಾಯ್ಸೇ ಒಂದು ಕಡೆ. ಆ ಹಾಡನ್ನ ಫಾಸ್ಟಾಗಿ ಪ್ರೆಸೆಂಟ್ ಮಾಡ್ಬೇಕು. ಐ ಮೀನ್ ಫಾಸ್ಟ್ ಅನ್ನೋದಕ್ಕಿಂತ ಆಕ್ಟಿವ್ ಅಂತ ಹೇಳ್ಬೇಕು. ನೀನು ಎಷ್ಟು ಆಕ್ಟಿವ್ ಆಗಿರ್ತೀಯ ಅಷ್ಟು ಬ್ರೈಟ್ ಆಗಿರುತ್ತೆ ಹಾಡು. ಇಲ್ಲಾಂದರೆ ಅದು ಅರೇಂಜ್ಮೆಂಟ್ ಎಷ್ಟೇ ಚೆನ್ನಾಗಿದ್ರು ನೀನು ಸ್ಮೂತ್ ಮಾಡಿದ್ರೆ ಹಾಡು ಸ್ಮೂತ್ ಆಗ್ಬಿಡುತ್ತೆ, ತುಂಬ ಸ್ಲೋ ಅನ್ಸ್ಬಿಡುತ್ತೆ. ಇದಕ್ಕೂ ಟೆಂಪೋಗೇನು ಸಂಬಂಧ ಇಲ್ಲ, ನೀನು ಕೂಡ ಎಕ್ಸ್ಪ್ರೆಷನ್ ಮೇಲೆ ಡಿಪೆಂಡ್ ಆಗುತ್ತೆ ಹಾಡು. ಸೊ ಅದನ್ನು ನೀನು ತಿಳ್ಕೊಂಡ್ರೆ ಈಸಿ ಇದೆ ಹೆಂಗೆ ಮಾಡೋದಂತ. ಸಿಂಗಿಂಗ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಬೋಲ್ಡ್ ಆಗಿ ಸ್ವಲ್ಪ ಓಪನ್ ವಾಯ್ಸಲ್ಲಿ ಹಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಾಡು, ಒಳ್ಳೆಯದು. ಥ್ಯಾಂಕ್ ಯು ಸರ್. ಅನುರಾಧ ಮೇಡಮ್, ಈ ಪ್ರತಿಭೆ ಬಗ್ಗೆ ನಿಮ್ಮ ಅನಿಸಿಕೆ? ನಾನು ಗಮನಿಸಿರೋ ಹಾಗೆ ದರ್ಶನ್ ಅವರು ತುಂಬಾ ಶ್ರದ್ಧೆಯಿಂದ ಬಹಳ ಆಸಕ್ತಿಯಿಂದ ಹಾಡನ್ನ ಕಲಿತಾರೆ. ಶಾಸ್ತ್ರೀಯ ಬ್ಯಾಕ್ಗ್ರೌಂಡ್ ಕೂಡ ಇದೆ, ಸ್ವರಜ್ಞಾನ ಎಲ್ಲವೂ ಇದೆ. ಆದ್ರೆ ಒಂದು ಮುಜುಗರ ಇದೆ, ಒಂದು ನಾಚಿಕೆ ಸ್ವಭಾವ. ಅದವರ ಬಾಡಿ ಲ್ಯಾಂಗ್ವೇಜ್ ಅಲ್ಲೂ ಕಾಣುತ್ತೆ, ಹಾಡಲ್ಲೂ ಕಾಣುತ್ತೆ. ಸುಮಾರು ಸಲ ಹೇಳಿದ್ದೀನಿ, ಈ ಚಾಂಪಿಯನ್ಶಿಪ್ ಮುಗಿಯೋದ್ರೊಳಗೆ ಅದು ಸರಿ ಮಾಡೋ ಜವಾಬ್ದಾರಿ ನಂದು. ಥ್ಯಾಂಕ್ ಯು ಮೇಡಮ್. ದರ್ಶನ್, ಕಾಮನ್, ನೆಕ್ಸ್ಟ್ ವೀಕ್ ಅಲ್ಲಿ ಮೈ ಚಳಿ ಬಿಟ್ಟು ಹಾಡ್ಬೇಕು ನೀನು. ಓಕೆನಾ? ನಾಚಿಕೆ ಗೀಚ್ಗೆ ಎಲ್ಲ ಬಿಜಾಪುರದ ಆಚೆಗೆ. ಓಕೆ, ಗುಡ್ ಲಕ್ ದರ್ಶನ್. ಥ್ಯಾಂಕ್ ಯು. ಕಾಸರಗೋಡಿನ ಪೃಥ್ವಿ ಭಟ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಭಾವಗೀತೆಯ ಸುಖವನ್ನ ಬಲ್ಲವರೇ ಬಲ್ಲರು. HS ವೆಂಕಟೇಶ್ ಮೂರ್ತಿ ಸರ್ ಅವರ ಒಂದು ಒಳ್ಳೆ ಭಾವಗೀತೆಯನ್ನ ಪೃಥ್ವಿಯವರು ನಮಗೋಸ್ಕರ ಹಾಡಿದ್ದಾರೆ. ಭಾವಪೂರ್ಣವಾದಂತಹ ಒಂದು ಸ್ವಗೀತೆಗಳ ಸುತ್ತಿನಲ್ಲಿ ಹಾಡಿದ್ದಾರೆ. ಅಂಡ್ ಅರ್ಜುನ್ ಸರ್, ಪೃಥ್ವಿಯವರೇ, ನಿಮ್ಮ ಸಂಗೀತದ ಅಂತರಾಳ ಏನು ಅಂತ ನನ್ನ ಅಂತರಾಳಕ್ಕೆ ಈಗ ಅರ್ಥ ಆಗಿದೆ. ಅಂಡ್ ನನ್ನ ಅಂತರಾಳ ನನಗೊಂದು ಕ್ವಶನ್ ಮಾಡ್ತಾ ಇದೆ, ನೀನ್ ಯಾಕಪ್ಪ ಇನ್ನೂ ಅವಳ ಜೊತೆ ಕೆಲಸ ಮಾಡಿಲ್ಲ ಅಂತ. ಈಗ ಕೆಲಸ ಮಾಡೋ ಸಮಯ ಬಂದಿದೆ.
ಬಹಳ ಅದ್ಭುತವಾಗಿ ಹಾಡಿದ್ರಿ. ಕೇಳಕ್ಕೆ ನೋಡೋದಕ್ಕೆ ನೀವು ಹಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿ ಹಾಡಿದ್ರಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅರ್ಜುನ್ ಸರ್. ಪಿ ಸರ್. ಪೃಥ್ವಿ ಭಟ್ನ ಒಂದು ಪ್ರಯಾಣ ಏನಿದೆ, ಸಮಥಿಂಗ್ ದಟ್ ಎವ್ರಿಬಡಿ ಶುಡ್ ಗೆಟ್ ಇನ್ಸ್ಪೈರ್ಡ್. ಸೊ ಇದು ದಿಸ್ ಇಸ್ ಪ್ಯೂರ್ ರಿಸಲ್ಟ್ಸ್ ಆಫ್ ಎಫರ್ಟ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ವೆರಿ ಪ್ರೌಡ್ ಆಫ್ ಯು ಪೃಥ್ವಿ ಅವರೇ. ಥ್ಯಾಂಕ್ ಯು ಸರ್. ಪೃಥ್ವಿ ಸೂಪರ್. ಹಾಸನದ ಹಾಯ್ದ ಸುಪ್ರೀತ್ಗೆ ಬರಲಿ ಚಪ್ಪಾಳೆ. ಇದು ಒರಿಜಿನಲ್ ಆಗಿ ನುಡಿಸಿರೋ ದೇವಾ ಸರ್ ಅಂತ ಹೇಳಿದ್ರು. ಎಸ್ ದೇವಾಬಾಯ್, ಥ್ಯಾಂಕ್ ಯು ಸೋ ಮಚ್ ದೇವಾಬಾಯ್. ನೀವು ಆ ಪ್ಯಾನಲಲ್ಲಿ ಕೂತ್ಕೊಂಡಿರೋದು ನಮಗೆ ನಿಜವಾಗ್ಲೂ ತುಂಬ ಖುಷಿ ವಿಷಯ. ಎಸ್ ಅರ್ಜುನ್ ಸರ್. ಹಾಡಿಗೆ ಏನೂ ತೊಂದರೆ ಆಗದಂಗೆ ಭಾಳ ಅದ್ಭುತವಾಗಿ ಹಾಡಿದ್ರಿ. ಒರಿಜಿನಲ್ ಶಂಕರ್ ಮಹಾದೇವನ್ ಸರ್ ಅವರು ಎಂಥ ಹಾಡು ಕೊಟ್ರು 15-20 ನಿಮಿಷದ ಮೇಲೆ ರೆಕಾರ್ಡಿಂಗ್ ಮಾಡಿದ್ದೆ ನಾನು ನೋಡಿಲ್ಲ. ಖಂಡಿತ ಅಲ್ಲ, ಅವರು ಇಷ್ಟನೇ ಟೈಮ್ ತೊಗೊಳ್ಳೋದು, ಈಸಿಯಾಗಿ ಹಾಡ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಕೂಡ ಅಷ್ಟೇ ಬ್ಯೂಟಿಫುಲ್, ಅಷ್ಟೇ ಪವರ್ಫುಲ್ ಆ್ಯಂಡ್ ಕೆಲವು ಇಂಪ್ರೂವೈಸೇಷನ್ಸ್ ಕೂಡ ಭಾಳ ಟೆಕ್ನಿಕಲಿ ಸ್ಟ್ರಾಂಗ್ ಇತ್ತು. ತುಂಬ ಹೆಮ್ಮೆ ಆಗುತ್ತೆ ಸುಪ್ರೀತ್ ಅವರ ನಿಮ್ಮ ಬಗ್ಗೆ. ತುಂಬ ಭಾಳ ಚೆನ್ನಾಗಿ. ಥ್ಯಾಂಕ್ ಯು ಅರ್ಜುನ್ ಸರ್. ಮಹಾಗುರುಗಳೇ, ವೆರಿ ಗುಡ್. ನೀನು ತುಂಬಾ ಚೆನ್ನಾಗಿ ಹಾಡಿದೆ, ನನಗೆ ಬಹಳ ಇಷ್ಟ ಆಯ್ತು ಈ ಹಾಡು. ಈಗ ನಿನಗೆ ಮಾರ್ಕ್ಸ್ ಕೊಡಬೇಕು. ನೀನು ಹಾಡಿದ ಹಾಡಿನ ಫಸ್ಟ್ ಲೈನ್ ಏನು? ನೀನು ತಗೊಳ್ಳೆ ಅಂತ ಎಷ್ಟು ಚೆನ್ನಾಗಿ ಹಾಡಿದೆ. ಮಹಾಗುರುಗಳು ನಿನಗೆ ಗೋಲ್ಡನ್ ಬಜರ್ ಕೊಟ್ಟಿದ್ದಾರೆ. ಸುಪ್ರೀತ್ ಮಾವಕನಾಗ್ಬಿಟ್ಟೆ, ಯಾಕೋ ಈ ಒಂದು ಕ್ಷಣಕ್ಕೆ ಬಹಳ ದಿವಸ ರಿಲ್ಯಾಕ್ಸ್. ಅಂದ್ರೆ ಸುಪ್ರೀತ್ ಅವಾಗಿದ್ದಾಗ ಮಹಾಗುರುಗಳ ಆ ಸೀಸನ್ನಲ್ಲಿ ಇರಲಿಲ್ಲ. ಮಹಾಗುರುಗಳೇ, ನಿಮ್ಮ ಒಂದು ಮಾತಾಗಿರ್ಬೋದು, ಆ ಗೋಲ್ಡನ್ ಬಜರ್ ಆಗಿರ್ಬೋದು, ಅದು ಒಂದು ನೀವು ಒತ್ತಿದ್ರೆ ಹಿಂಗೆ ಗೋಲ್ಡನ್ ಬಜರ್, ಆದರೆ ತಗೊಳ್ಳೋರ ಜೀವನದಲ್ಲಿ ಅದು ಒಂದು ಗೋಲ್ಡನ್ ಕ್ಷಣ ಮಹಾಗುರುಗಳೇ. ಇವತ್ತು ಅದಕ್ಕೆ ಅವನ ಕಣ್ಣೀರೇ ಸಾಕ್ಷಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಚಿನ್ನದಂತ ಹುಡುಗ ನಮ್ಮ ಚೆನ್ನಪ್ಪ ಅವ್ರಿಗೆ ಬರಲಿ ಚಪ್ಪಾಳೆ. ಈ ಹಾಡನ್ನ ಆಕ್ಚುಲಿ ಶಂಕರ್ ಮಹಾದೇವನ್ ಸರ್ ಜೊತೆ ನಮ್ಮ ನಂದಿತಾ ಮೇಡಮ್ ಅವ್ರು ಕೂಡ ಹಾಡಿದ್ದಾರೆ. ನಂದಿತಾ ಮೇಡಮ್ ಇಲ್ಲಿದ್ದಾರೆ, ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಇದು ಚೆನ್ನಪ್ಪನಿಗೆ ಬಹಳ ವಿಶೇಷವಾದಂತ ಹಾಡು. ಕಾರಣ ಚೆನ್ನಪ್ಪ ಅವರಿಗೆ ದರ್ಶನ್ ಸರ್ ಅವರು ಎಷ್ಟು ಇಷ್ಟ ಅನ್ನೋದು ಎಲ್ಲಾ ವೀಕ್ಷಕರಿಗೆ ಗೊತ್ತು. ಅವರು ದೊಡ್ಡ ಅಭಿಮಾನಿ ನಮ್ಮ ಚೆನ್ನಪ್ಪ ಅವರು. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೆ ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ಒಂದೆರಡು ಲೈನು ನಂದಿತಾ ಅವರು ಸೇರಿ ಹಾಡ್ಬೋದಾ ಅಂತ ಸ್ಟೇಜ್ ಮೇಲೆ? ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ